ಇಂಡೋರ್ ಪ್ಲ್ಯಾಂಟ್ಸ್ಗೂ ನೆಗೆಟಿವ್ ಎನರ್ಜಿಗೂ ಏನು ಸಂಬಂಧ? ಇಂಡೋರ್ ಪ್ಲ್ಯಾಂಟ್ ಚೆನ್ನಾಗಿ ಬೆಳಿಬೇಕು ಅಂದರೆ ಯಾವ ಪಾಟಿಂಗ್ ಮಿಕ್ಸ್ನ ಬಳಸಬೇಕು? ಹಾಗೆ ಇಂಡೋರ್ ಪ್ಲ್ಯಾಂಟನ್ನು ಹೇಗೆ ಕೇರ್ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನೆಲ್. ನಮ್ಮ ಚಾನೆಲ್ನಲ್ಲಿ ಗಾರ್ಡನ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀನಿ. ಸೊ ಚಾನೆಲ್ನ ರೆಫರ್ ಮಾಡಿ, ನಿಮಗೆ ತುಂಬ ಮಾಹಿತಿದಾಯಕ ವಿಷಯಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಯೂಟ್ಯೂಬ್ ಹೇಳ್ತಾ ಇದೆ 88% ಜನ ನಿಮ್ಮ ವೀಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾನು ಆ 88% ಅನ್ನೋ ನಂಬರನ್ನು ಕಡಿಮೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಬ್ಸ್ಕ್ರೈಬಿಂದ ನಾನು ನೆಕ್ಸ್ಟ್ ನಿಮಗೆ ಏನಾದರೂ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ತನಕ ನೋಟಿಫಿಕೇಷನ್ ಬರುತ್ತೆ, ಅಷ್ಟೇ. ಓಕೆ, ಸಾರಿ ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ತಕ್ಷಣ ವಿಷಯಕ್ಕೆ ಬರ್ತೀನಿ. ಮೊದಲು ಪಾಟಿಂಗ್ ಮಿಕ್ಸನ್ನು ತೊಗೊಳ್ಬೇಕು ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಮಣ್ಣು. ಬರೀ ಕೋಕೋಪೀಟಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಆದರೆ ಬರೀ ಕೋಕೋಪೀಟ್ ಯೂಸ್ ಮಾಡಬೇಡಿ. ಗಿಡಕ್ಕೆ ಸ್ವಲ್ಪ ನ್ಯೂಟ್ರಿಷನ್ ಕೂಡ ಸಿಗಬೇಕಾಗತ್ತೆ. ಅದಕ್ಕೋಸ್ಕರ ಮಣ್ಣನ್ನು ತಗೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ಕೋಕೋಪೀಟ್ ಇರಲೇಬೇಕು. ಇಂಡೋರ್ ಪ್ಲ್ಯಾಂಟ್ಸ್ ತುಂಬ ಹೆಲ್ದಿಯಾಗಿ ಬೆಳಿಬೇಕು, ಅದರಲ್ಲೂ ಪೀಸ್ ಲಿಲ್ಲಿ ಅಂತ ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿ ಬೆಳಿಬೇಕು ಅಂದರೆ ಕೋಕೋಪೀಟ್ ತುಂಬ ಅವಶ್ಯಕವಾಗಿರುತ್ತೆ. ಇಲ್ಲ ಅಂತ ಅಂದರೆ ಬರೀ ಮಣ್ಣಿನಲ್ಲಿ ಪೀಸ್ ಲಿಲ್ಲಿಯ ಗ್ರೋತ್ ತುಂಬ ಚೆನ್ನಾಗಿ ಆಗೋದಿಲ್ಲ ನಾವು ಇಂಡೋರಲ್ಲಿ ಬೆಳೆಸುವಾಗ. ಸೊ ನಾನಿಲ್ಲಿ ಒಂದು ಪಾರ್ಟ್ ಮಣ್ಣನ್ನು ತಗೊಂಡಿದ್ದೀನಿ, ಅದರ ಜೊತೆಗೆ ಒಂದು ಪಾರ್ಟಷ್ಟು ಕೋಕೋಪೀಟನ್ನು ತಗೊಳ್ತಾ ಇದ್ದೀನಿ. ಒಂದು ಪಾರ್ಟ್ ಮಣ್ಣು ಹಾಗೆಯೇ ಒಂದು ಪಾರ್ಟ್ ಕೋಕೋಪೀಟು ಈಕ್ವಲ್ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇದರ ಜೊತೆಗೆ ಇದಿಷ್ಟೇ ಒಂದು ಒಳ್ಳೆ ಪಾಟಿಂಗ್ ಮಿಕ್ಸ್ ಆಗಿ ವರ್ಕ್ ಆಗುತ್ತೆ. ಇದರ ಜೊತೆಗೆ ಗಿಡದ ಗ್ರೋತನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಕಾಂಪೋಸ್ಟು. ನಾನಿಲ್ಲಿ ಮನೆಯಲ್ಲೇ ತಯಾರಿಸಿದಂತಹ ವರ್ಮಿ ಕಂಪೋಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹೇಗೆ ಮನೆಯಲ್ಲಿ ವರ್ಮಿ ಕಂಪೋಸ್ಟನ್ನು ತಯಾರಿಸಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ಅದಿಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದಾದರೂ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದ್ದರೆ ಅದನ್ನು ಕೂಡ ಕೊಡಬಹುದು. ನಾನಿಲ್ಲಿ ಒಂದು ಆಲ್ರೆಡಿ ಇರುವಂತಹ ಪ್ಲ್ಯಾಂಟನ್ನು ರೀಪ್ಲ್ಯಾಂಟ್ ಮಾಡ್ತಾ ಇದ್ದೀನಿ, ಅಥವಾ ನೀವು ನರ್ಸರಿಯಿಂದ ತಂದು ರೀಪ್ಲ್ಯಾಂಟ್ ಮಾಡ್ತಾ ಇದ್ದರೆ ಅದನ್ನು ಸಹ ಇದೇ ರೀತಿಯ ಪಾಟಿಂಗ್ ಮಿಕ್ಸ್ ತಗೊಂಡು ರೀಪಾಟ್ ಮಾಡಬಹುದು. ಹಾಗೆ ನರ್ಸರಿಯಿಂದ ಗಿಡ ತಂದ ತಕ್ಷಣ ರೀಪಾಟ್ ಮಾಡಬೇಡಿ. ಅದು ಒಂದು ವೀಕು ನಿಮ್ಮ ಮನೆಯ ವೆದರ್ಗೆ ಅಡ್ಜಸ್ಟ್ ಆಗೋದಕ್ಕೆ ಬಿಡಿ. ಅದಾದ ನಂತರ ಒಂದು ವೀಕ್ನ ನಂತರ ಅದು ಏನಾದರೂ ನೆಸೆಸಿಟಿ ಇತ್ತು ಅಂದರೆ, ಬೇರೇನಾದರೂ ಆ ಪಾಟಿಂದ ಆಚೆ ಬಂದಿದೆ, ಆ ಥರ ಏನಾದರೂ ನೆಸೆಸಿಟಿ ಇತ್ತು ಅಂದರೆ ಮಾತ್ರ ರೀಪಾಟ್ ಮಾಡಿ. ಅಥವಾ ಅವರು ಹಾಕಿರುವಂತಹ ಅಂದರೆ ನರ್ಸರಿಯವರು ಹಾಕಿದಂತಹ ಪಾಟಿಂಗ್ ಮಿಕ್ಸ್ ಚೆನ್ನಾಗಿಲ್ಲ, ಗಿಡದ ಗ್ರೋತ್ ಕುಂಠಿತ ಆಗ್ತಾ ಇದೆ, ಆ ಥರ ಏನಾದರೂ ಅನಿಸಿದ್ರೆ ಮಾತ್ರ ರೀಪಾಟ್ ಮಾಡಿ. ಇಲ್ಲ ಅಂತ ಅಂದರೆ ಕೆಲವೊಂದೊಂದು ಇಂಡೋರ್ ಪ್ಲ್ಯಾಂಟ್ಸ್ಗಳು ನರ್ಸರಿಯಲ್ಲೇ ಸಫಿಷಿಯೆಂಟಾಗಿ ಚೆನ್ನಾಗಿ ಒಳ್ಳೆ ಪಾಟಿಂಗ್ ಮಿಕ್ಸ್ ಹಾಕಿ ಸ್ವಲ್ಪ ಮೀಡಿಯಮ್ ಸೈಜ್ ಆಗಿರೋ ಪಾಟಲ್ಲೇ ಹಾಕಿರ್ತಾರೆ. ಸೊ ಅಷ್ಟು ಬೇಗ ತಕ್ಷಣ ರೀಪಾಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ನೋಡ್ಕೊಳ್ಳಿ ಪಾಟನ್ನು. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ ನಾನು ವೈಟ್ ಕಲರ್ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ. ತುಂಬ ಜನಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ಬೆಳೆಸಿರೋರಿಗೆ ಇದು ಗೊತ್ತಿರುತ್ತೆ. ಇದು ಪರ್ಲೈಟ್ ಅಂತ ಹೇಳಿ. ಇದು ಟೋಟಲಿ ಆಪ್ಷನಲ್ಲು. ಇಷ್ಟ ಇದ್ದರೆ ಬಳಸಬಹುದು, ಇಲ್ಲಾಂದರೆ ಬಿಡಬಹುದು. ಇದೇನು ನ್ಯೂಟ್ರಿಷನ್ ಏನೂ ಕೊಡೋದಿಲ್ಲ ಗಿಡಕ್ಕೆ. ಗಾಳಿ ಸರಾಗವಾಗಿ ಆಡೋದಕ್ಕೆ, ಬೇರು ಬಿಗುತ್ಕೊಳ್ಳದೆ ಇರಲಿ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡೋದು. ನಾನು ಈ ಗಾರ್ಡನ್ನೆಲ್ಲ ಸ್ಟಾರ್ಟಿಂಗ್ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಬೇಕಾದ್ರೆ ತುಂಬ ಸರ್ತಿ ಫೇಲ್ ಆಗಿದ್ದೆ. ಅಂದರೆ ನೀರು ಜಾಸ್ತಿ, ಗಿಡದ ಮೇಲೆ ಅತಿಯಾದ ಪ್ರೀತಿಯಿಂದ ನೀರು ಜಾಸ್ತಿ ಹಾಕ್ತಾ ಇದ್ದಿದ್ದರಿಂದ ಗಿಡ ಕೊಳೆತು ಹೋಗ್ತಾ ಇತ್ತು. ಸೊ ಆ ಟೈಮಲ್ಲಿ ಈ ಪರ್ಲೈಟ್ನ ಆ್ಯಡ್ ಮಾಡ್ಕೊಂಡ್ವಿ. ನಮಗೊಂದು ಅಭ್ಯಾಸ ಇರುತ್ತೆ, 2 ಡೇಸ್ ಒನ್ಸ್ ಆದರೂ ಗಿಡಕ್ಕೆ ನೀರು ಹಾಕಬೇಕು ಅಂತ. ಅಲ್ಲೇ ನಾವು ತಪ್ಪು ಮಾಡೋದು. ಇಂಡೋರ್ ಪ್ಲ್ಯಾಂಟ್ಸ್ನ ಟೋಟಲಾಗಿ ಇಗ್ನೋರ್ ಮಾಡಿಬಿಡಬೇಕು, ಆಗ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ನಾವು ತುಂಬ ಕೇರ್ ಮಾಡಿದಾಗ ಅವಾಗ ನೀರು ಹಾಕೇ ಇಲ್ಲ, ನಾನು 3 ಡೇಸ್ ಆಯಿತು 4 ಡೇಸ್ ಆಯಿತು ನೀರು ಹಾಕಿಲ್ಲ ಅಂತ ಹಾಕಿಬಿಡ್ತೀವಿ. ಅತಿಯಾದ ನೀರು ಕೊಡೋದೇ ಇಂಡೋರ್ ಪ್ಲ್ಯಾಂಟ್ಸು ಕೊಳೆತು ಹೋಗೋದಕ್ಕೆ ಅಥವಾ ಸತ್ತು ಹೋಗೋದಕ್ಕೆ ಮೊದಲ ರೀಸನ್ ಆಗಿರುತ್ತೆ. ಸೊ ವೀಕ್ಲಿ ಒನ್ಸು ನೀರು ಕೊಟ್ಟರು ಸಾಕಾಗತ್ತೆ. ಓಕೆ, ನಾನು ಇದು ನನ್ನ ಫ್ರೆಂಡ್ಸ್ ಕೊಟ್ಟಿದ್ದಂತಹ ಚಿಕ್ಕ ಗಿಡ, ಇದು ಪೀಸ್ ಲಿಲ್ಲಿ. ಆ್ಯಕ್ಚುಲಿ ನಾನಿದೇನು ನರ್ಸರಿಯಿಂದ ಬೈ ಮಾಡಿದ್ದಲ್ಲ.
ತುಂಬ ಸಣ್ಣ ಪಾಟು. ಆವಾಗ ನಾನು ಇದೇ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ನಟ್ಟಿದ್ದೆ. ಓಕೆ, ಪರ್ಲೈಟು ಆಪ್ಷನಲ್ಲು, ಇದೇನು ನ್ಯೂಟ್ರಿಷನ್ನ ಆ್ಯಡ್ ಮಾಡೋದಿಲ್ಲ, ಬಟ್ ಗಾಳಿ ಚೆನ್ನಾಗಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ, ನೀರು ಹೆಚ್ಚಾಗಿ ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಬೇಕು ಅಂದರೆ ಲಿಂಕನ್ನು ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಈ ರೀತಿಯ ಒಂದು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಒಂದು ಗಾರ್ಡನ್ನ ಬೇಸಿಕ್ ರೂಲ್ ನಿಮಗೆಲ್ಲ ಗೊತ್ತಲ್ಲ, ಏನಂದರೆ ಪಾಟ್ನ ಕೆಳಗಡೆ ಹೋಲ್ ಮಾಡಿರಲೇಬೇಕು. ನೀವು ಎಷ್ಟೇ ಕಡಿಮೆ ನೀರು ಹಾಕ್ತೀನಿ ಅಂತ ಅಂದ್ರೂ ಪಾಟ್ ಕೆಳಗಡೆ ಹೋಲ್ ಮಾಡದೇ ಇರೋ ಹಾಗೆ ಇಲ್ಲ, ಪಾಟ್ ಕೆಳಗಡೆ ಹೋಲ್ ಇರಬೇಕು. ಆ್ಯಂಡ್ ಆ ಹೋಲಲ್ಲಿ ಮಣ್ಣು ಆಚೆ ಹೋಗದೆ ಇರೋ ಹಾಗೆ ಕಲ್ಲುಗಳನ್ನು ಇಟ್ಕೋಬೇಕು. ಇದು ಗಾರ್ಡನ್ ಮಾಡುವವರ, ಅದರಲ್ಲೂ ಟೆರೆಸ್ ಗಾರ್ಡನ್ ಮಾಡುವವರಿಗೆ ಬೇಸಿಕ್ ರೂಲ್ ಇದು. ಪಾಟಲ್ಲಿ ಹೋಲ್ ಇರಬೇಕು, ಹೋಲಲ್ಲಿ ಮಣ್ಣು ಆಚೆ ಹೋಗದೆ ಇರೋ ಹಾಗೆ ಏನಾದರೂ ಕವರ್ ಮಾಡಬೇಕು. ಸೊ ನಾನು ಕಲ್ಲು ಜಾಸ್ತಿ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಲ್ಲನ್ನು ಇಟ್ಟು ಅದರ ಮೇಲ್ಗಡೆ ಈ ರೀತಿಯ ಕಾರ್ಡ್ಬೋರ್ಡ್ ಶೀಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಹೀಗೆ ಗಿಡ ನೆಡ್ತಾ ಚಳಿಗಾಲದಲ್ಲಿ ಇಂಡೋರ್ ಪ್ಲ್ಯಾಂಟ್ಸನ್ನು ಹೇಗೆ ಕೇರ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದು, ಚಳಿಗಾಲದಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಗ್ರೋತ್ ತುಂಬ ಕಡಿಮೆ ಇರುತ್ತೆ. ಸಾಧ್ಯ ಆದಷ್ಟು ಹೆಚ್ಚು ಬೆಳಕಿರುವ ಕಡೆ ಗಿಡವನ್ನು ಶಿಫ್ಟ್ ಮಾಡಿ. ನಾನು ಬಿಸಿಲು ಹೇಳ್ತಾ ಇಲ್ಲ, ಬೆಳಕು ಚೆನ್ನಾಗಿರಬೇಕು. ಆಗ ಗಿಡಗಳ ಎಲೆಗಳು ತುಂಬ ಗ್ರೀನಾಗಿ ಹೆಲ್ದಿಯಾಗಿ ಇರುತ್ತೆ. ನೀರು ಯಾವುದೇ ಕಾರಣಕ್ಕೂ ಅತಿಯಾಗಿ ಕೊಡಬೇಡಿ. ನಾನು ಬಳಸ್ತಿರುವಂಥ ಈ ಥರ ಬ್ಲಾಕ್ ಕಲರ್ ಪಾಟ್ ಆದರೆ ವೀಕ್ಲಿ ಒನ್ಸ್ ಮಾತ್ರ ಕೊಟ್ಟರೆ ಸಾಕಾಗುತ್ತೆ. ಅದಕ್ಕಿಂತ ಬ್ಲೈಂಡಾಗಿ ನೀರು ಕೊಡುವ ಬದಲು ನಿಮ್ಮ ಬೆರಳನ್ನು ಮಣ್ಣಲ್ಲಿ ಹಾಕಿ, ಗಿಡ ಇರುವ ಮಣ್ಣಲ್ಲಿ ಹಾಕಿ, ಡ್ರೈ ಇತ್ತು ಅಂತ ಅಂದರೆ ಮಾತ್ರ ನೀರು ಕೊಡಿ, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಕೊಡಬೇಡಿ. ಓಕೆ, ನೆಕ್ಸ್ಟ್, ವಿಂಟರಲ್ಲಿ ಜಾಸ್ತಿ ಗೊಬ್ಬರವನ್ನು ಏನು ಕೊಡೋದಕ್ಕೆ ಹೋಗಬೇಡಿ. ಅದಿಲ್ಲ ಅಂತಂದರೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಗೊಬ್ಬರವನ್ನು ಕೊಡಬೇಕು. ವಿಂಟರಲ್ಲಿ ಜಾಸ್ತಿ ಗೊಬ್ಬರವನ್ನು ಕೊಡಬೇಡಿ. ಸಾಧ್ಯ ಆದರೆ ಬೇಕಾದರೆ ಲಿಕ್ವಿಡ್ ಫರ್ಟಿಲೈಸರ್ನ ಯಾವಾಗಲಾದರೂ 15 ಡೇಸ್ ಒನ್ಸು ಸ್ವಲ್ಪ ಕೊಡಿ ಅಷ್ಟೇ. ಪೆಸ್ಟು ಕಂಟ್ರೋಲ್ ಅಂತ ಇಂಡೋರ್ ಪ್ಲಾಂಟ್ಸಿಗೆ ಅಂಥ ಮೇಜರ್ ಪೆಸ್ಟ್ ಅಟ್ಯಾಕ್ ಏನೂ ಆಗೋದಿಲ್ಲ. ಯಾವಾಗಲೂ ಅಂದರೆ ಒಂದು ವೀಕು ಅಥವಾ 15 ಡೇಸು ನಿಮ್ಮ ಏರಿಯಾದಲ್ಲಿ ಧೂಳು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಎಲೆಯನ್ನು ವೈಪ್ ಮಾಡ್ತಾ ಇರಿ. ಕೆಲವರು ಆಯಿಲಲ್ಲೆಲ್ಲ ವೈಪ್ ಮಾಡ್ತಾರೆ, ಆ ಥರದ ಅವಶ್ಯಕತೆ ಇಲ್ಲ. ಶೈನಿಂಗ್ ಬರಲಿ ಅಂತ ಆಯಿಲ್ ಹಾಕಿ ಎಲ್ಲ ವೈಪ್ ಮಾಡ್ತಾರೆ, ಆ ಥರ ಮಾಡಬಾರ್ದು. ಜಸ್ಟ್ ಒಂದು ಮಾಯ್ಸ್ಟ್ ಇರುವಂತಹ ಕ್ಲಾತ್ ತೊಗೊಂಡು ಎಲೆಯನ್ನು ನೀಟಾಗಿ ವೈಪ್ ಮಾಡಿ, ಒರೆಸಿ ಕ್ಲೀನಾಗಿ ಇಡಿ. ಆಗ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ನೋಡೋದಕ್ಕೂ ಲುಕ್ಕಾಗಿ ಕಾಣುತ್ತೆ. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸನ್ನು ಸಾಧ್ಯ ಆದಷ್ಟು ಚೆನ್ನಾಗಿರುವಂತಹ ಪಾಟಲ್ಲಿ ಇಡಿ. ಆಗ ಆ ಮನೆಗೂ ಒಂದು ಕಳೆ, ಅದನ್ನ ನೋಡ್ತಾ ಇದ್ದರೆ ಏನೋ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿರುವ ಪಾಟಲ್ಲಿ ಹಾಕಿ. ಈ ಥರ ಬ್ಲಾಕ್ ಪಾಟನ್ನು ಅದರ ಒಳಗಡೆ ಇಟ್ಬಿಡಿ, ಡೈರೆಕ್ಟಾಗಿ ಆ ಪಾಟೊಳಗೆ ಪಾಟಿಂಗ್ ಮಿಕ್ಸ್ ಹಾಕಿ ಇಡಬೇಡಿ. ಈ ರೀತಿ ಬ್ಲಾಕ್ ಪಾಟಲ್ಲಿ ಗಿಡವನ್ನು ನೆಟ್ಟು ಆ ಚೆನ್ನಾಗಿರುವ ಪಾಟಲ್ಲಿ ಈ ಬ್ಲಾಕ್ ಪಾಟನ್ನು ಇಡಿ. ನಾನು ಎಂಡಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಪಾಟನ್ನು ಬಳಸಿದ್ದೀನಿ, ಹೇಗೆ ಇಟ್ಟಿದ್ದೀನಿ ಅಂತ ಹೇಳಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಸಾಮಾನ್ಯವಾಗಿ ಎಲೆಗಳಿಗೆ ಒಂದು ಆಯಸ್ಸು ಮುಗಿದ ನಂತರ ಅದು ಒಣಗಿ ಹೋಗುತ್ತೆ, ಹಳದಿ ಆಗುತ್ತೆ. ಆ ಟೈಮಲ್ಲಿ ಮರಿದೇನೆ ಆ ಡ್ರೈ ಲೀವ್ಸನ್ನು ಕಟ್ ಮಾಡಿ ತೆಗೀರಿ. ಯಾಕೆ ಅಂತ ಅಂದರೆ ಅದರಿಂದ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇಂಡೋರ್ ಪ್ಲಾಂಟ್ಸ್ಗಳಲ್ಲಿ. ಸೊ ಯಾವುದು ಡ್ರೈ ಲೀವ್ಸ್ ಇರುತ್ತೆ ರೆಗ್ಯುಲರ್ ಆಗಿ ಪ್ರೂನಿಂಗನ್ನು ಮಾಡಿ ತೆಗೀರಿ. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಇಂಡೋರ್ ಪ್ಲಾಂಟ್ಸನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬಹುದು. ಇಂಡೋರ್ ಪ್ಲಾಂಟ್ಸಲ್ಲಿ ದ ಹೈಯೆಸ್ಟ್ ಅಮೌಂಟ್ ಆಫ್ ಆಕ್ಸಿಜನ್ನ ರಿಲೀಸ್ ಮಾಡೋದು, ಅಂದರೆ ತುಂಬ ಜಾಸ್ತಿ ಆಕ್ಸಿಜನ್ನ ರಿಲೀಸ್ ಮಾಡುವಂಥದ್ದು ಆಲೋವೆರಾ ಪ್ಲ್ಯಾಂಟ್. ಇದನ್ನು ಔಟ್ಡೋರಲ್ಲಿ ಕೂಡ ಬೆಳೆಸಬಹುದು. ಆ್ಯಂಡ್ ಪೀಸ್ ಲಿಲ್ಲಿ ಪ್ಲ್ಯಾಂಟ್ ಕೂಡ. ಆಲೋವೆರಾ ಪ್ಲ್ಯಾಂಟು 24 ಅವರ್ಸು ಕೂಡ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿ ರೆಕಮೆಂಡ್ ಆಗಿದೆ. ಆ್ಯಂಡ್ ನಾಸಾ ರೆಕಮೆಂಡ್ ಮಾಡಿರುವಂತಹ ಪೀಸ್ ಲಿಲ್ಲಿ ಪ್ಲ್ಯಾಂಟ್, ಅರೇಕಾ ಪಾಮ್ ಪ್ಲ್ಯಾಂಟು ಆಕ್ಸಿಜನ್ನ ಹೆಚ್ಚು ರಿಲೀಸ್ ಮಾಡಿ ಗಾಳಿಯಲ್ಲಿರುವ ಟಾಕ್ಸಿನ್ಸ್ ಅಂದರೆ ವಿಷಾನಿಲಗಳನ್ನು ರಿಮೂವ್ ಮಾಡುತ್ತೆ ಅಂತ ಹೇಳಿ ಪ್ರೂವ್ ಆಗಿದೆ. ಆದ್ದರಿಂದ ಮನೆಯಲ್ಲಿ ಸಾಧ್ಯವಾದಷ್ಟು ಇಂಡೋರ್ ಪ್ಲಾಂಟ್ಸನ್ನು ಬೆಳೆಸಿ. ಇದರಿಂದ ಮನೆಯ ಗಾಳಿ ಚೆನ್ನಾಗಾಗೋದ್ರ ಜೊತೆಗೆ ಮನೆಯ ಅಂದ ಕೂಡ ತುಂಬ ಚೆನ್ನಾಗಾಗುತ್ತೆ. ಮನೆಯೊಳಗೆ ಏನೋ ಒಂದು ಖುಷಿ ಸಿಗತ್ತೆ. ಆ್ಯಂಡ್ ನನ್ನ ಸ್ವಂತ ಅನುಭವ ಏನು ಅಂತ ಅಂದರೆ, ನಮಗೆ ಸಿಟಿಗಳಲ್ಲಿ ಪ್ರಾಣಿಗಳನ್ನು ಸಾಕೋದಕ್ಕೆ ಆಗಲ್ಲ. ಹಿಂದೆ ಎಲ್ಲ ಹೇಳ್ತಾಯಿದ್ರು, ಏನೇ ಒಂದು ನೆಗೆಟಿವ್ ಇತ್ತು ಅಂದರೆ ಅದು
ಪ್ರಾಣಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ, ಅವುಗಳ ಮೇಲೆ ಫಸ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಮಗೇನಂದರೆ ಸಿಟಿಲಿ ಪ್ರಾಣಿಗಳನ್ನು ಸಾಕೋದಕ್ಕೆ ಅಷ್ಟೊಂದು ಕಂಫರ್ಟ್ ಅನಿಸೋದಿಲ್ಲ, ಇನ್ನು ಕೆಲವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಗಿಡಗಳನ್ನು ಬೆಳೆಸಿ. ಸಸ್ಯಗಳಿಗೂ ಕೂಡ ಜೀವ ಇದೆ, ಅದು ಒಂದು ರೀತಿಯಲ್ಲಿ ಜೀವಿ ಥರ ಆಗತ್ತೆ. ಸೊ ದಟ್ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಫಸ್ಟು ಇಂಪ್ಯಾಕ್ಟ್ ಆಗೋದು ಆ ಇಂಡೋರ್ ಪ್ಲ್ಯಾಂಟ್ಸ್ ಮೇಲೆ. ಅದನ್ನು ಟ್ರೈ ಮಾಡಿ ನೋಡಿ. ನನಗೇನು ಅದು ಬೇಸಿಕಲಿ ನಾನು ಸೈಂಟಿಫಿಕ್ ರೀಸನ್ ಇಲ್ದೇ ಏನೂ ನಂಬಲ್ಲ, ಬಟ್ ನನಗೆ ಅದರಲ್ಲಿ ಏನೋ ಒಂದು ಹೌದು ಅನಿಸಿದೆ. ಸೊ ಇಂಡೋರ್ ಪ್ಲ್ಯಾಂಟ್ಸನ್ನು ಯಾರಿಗೆ ಇಂಡೋರಲ್ಲಿ ಅಥವಾ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕೋದಕ್ಕೆ ಆಗೋದಿಲ್ಲ, ಅವರು ಇಂಡೋರ್ ಪ್ಲ್ಯಾಂಟ್ ಒಂದನ್ನಾದರೂ ಮನೆಯಲ್ಲಿ ಬೆಳೆಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ನೀವು ಅದರಿಂದ ಒಂದು ಪಾಸಿಟಿವ್ ವೈಬ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಕೆಲವರು ಇದನ್ನು ಮೂಢನಂಬಿಕೆ ಅನ್ನಬಹುದು, ಆದರೆ ನಾನು ಸೈನ್ಸ್ ಪ್ರಕಾರ ಇಂಡೋರ್ ಪ್ಲ್ಯಾಂಟಿಂದ ಹೆಚ್ಚು ಆಕ್ಸಿಜನ್ ಸಿಗುವುದರಿಂದ ಪಾಸಿಟಿವ್ ಥಿಂಕಿಂಗ್ ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಇದು ಸೈನ್ಸು ಜೊತೆಗೆ ಒಂದು ನಂಬಿಕೆಯಿಂದ ಕೂಡ ಪಾಸಿಟಿವ್ ಎನರ್ಜಿ ಇಂಡೋರ್ ಪ್ಲ್ಯಾಂಟಿಂದ ಸಿಗುತ್ತೆ ಅಂತ ನಂಬ್ತೀನಿ. ನಂಬಿದರೆ ಕಲ್ಲು ಕೂಡ ದೇವರಾಗುತ್ತೆ ಅಲ್ವಾ? ಓಕೆ, ನಾನೀಗ ಇದಿಷ್ಟು ಪ್ಲ್ಯಾಂಟ್ಸನ್ನು ನಟ್ಟಿದ್ದಾಗಿದೆ. ಕಟ್ಟಿಂಗ್ಸು ಸಹ ಹಾಕಿದ್ದೀನಿ, ರೀಪ್ಲಾಂಟ್ ಕೂಡ ಮಾಡಿದ್ದೀನಿ, ಬೇರಿರುವಂತಹ ಗಿಡವನ್ನು ಸಹ ನಟ್ಟಿದ್ದೀನಿ. ಯಾವುದೇ ಗಿಡವನ್ನು ರೀಪಾಟ್ ಮಾಡಿದ ಮೇಲೆ ಅಥವಾ ನಟ್ಟಿದ್ದಾದಮೇಲೆ, ಕಟ್ಟಿಂಗ್ಸನ್ನು ನಟ್ಟಿದ್ದಾದಮೇಲೆ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಸರ್ತಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಡ್ರೈನೇಜ್ ಹೋಲಿಂದ ಆಚೆ ಹೋಗುವಷ್ಟು ನೀರನ್ನು ಹಾಕಿ. ನಾನೀಗ ನಟ್ಟಿದಂಥ ಪಾಟ್ ಏನಿದೆ ಅದು ಹಳೆ ಪಾಟ್ ಆಗಿರೋದ್ರಿಂದ ಅದರಲ್ಲಿ ಮಣ್ಣಿನ ಕಲೆ ಜೊತೆಗೆ ವಾಟರ್ ಸ್ಟೇನ್ಸ್ ಎಲ್ಲ ಇದೆ, ಹಾರ್ಡ್ ವಾಟರ್ ಸ್ಟೇನ್ಸು. ಹಾಗಾಗಿ ನಾನೀಗ ಅದನ್ನು ಒಂದು ಚೆಂದದ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ಆಗ ಅದರ ಲುಕ್ಕೇ ಚೇಂಜ್ ಆಗುತ್ತೆ, ಹೇಗೆ ನೋಡಿ.